ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ವಿ ಕನ್ನಡ ಲಾಗ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇರಬೇಕಾದ್ರೆ ಏನಿರ್ಬೋದು, ಯಾವ ಸಾಂಬಾರು ಇರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ಲ. ಇದು ಕೆಸುವಿನ ಗೆಡ್ಡೆ ಸಾಂಬಾರು. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ ಏನು ಅಂತ ಹೇಳಿ. ಆ ಸಾಂಬಾರನ್ನ ನಾನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಸಾಧಾರಣವಾಗಿ ಮನೆ ಹತ್ರ ಎಲ್ಲ ಹಾಕ್ಕೊಂಡಿರ್ತಾರೆ, ಕೆಸುವಿನ ಗೆಡ್ಡೆ ಅಂತ ಹೇಳಿ. ಇದನ್ನು ಭೂಮಿ ಅಡಿ ಇರುತ್ತೆ, ಅದನ್ನು ಕಿತ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಒಂದು 4 ಇಟ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಫಸ್ಟು ತೊಳೆದು ಇಟ್ಕೋಬೇಕು. ಇದು 1 kg ಅಷ್ಟಿರ್ಬೋದು. ಇದನ್ನು ನಾನು ಒಂದು ಸ್ಪೂನಲ್ಲಿ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಸಿಪ್ಪೆನ ತೆಗಿಬೋದು. ತುಂಬ ಕಷ್ಟ ಅಂತ ಅಂದ್ಕೋಬೇಡಿ, ಈಸಿಯಾಗಿ ಒಂದು ಸ್ಪೂನಲ್ಲಿ ತೆಗಿಬೋದು ಸಿಪ್ಪೆನ. ನೋಡಿ, ನಾನು ತೆಗೆದಿದ್ದೀನಿ. ಒಂದು ಸ್ವಲ್ಪ ಉಳಿದ್ರೆ ಏನು ತೊಂದರೆ ಇಲ್ಲ, ಯಾಕಂದರೆ ನಾನು ಫಸ್ಟೇ ನೀರಲ್ಲಿ ತೊಳೆದಿದ್ದೆ. ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ. ಕೆಲವೊಬ್ರು ಅಂದ್ಕೋಬೋದು ತುಂಬ ಕಷ್ಟ ಅನಿಸುತ್ತೆ ಸಿಪ್ಪೆ ತೆಗೆಯೋದು. ಹಾಗೇನೂ ಇಲ್ಲ, ಕಷ್ಟ ಏನಾಗಲ್ಲ. ಈಸಿಯಾಗಿ ಒಂದು ಸ್ಪೂನಲ್ಲಿ ತೆಕ್ಕೋಬೋದು. ಈ ಥರ ತೆಕ್ಕೋಬೇಕು. ಇದನ್ನು ತುಂಬ ಜನ ಮನೆ ಹತ್ರ ಹಾಕ್ಕೊಂಡಿರ್ತಾರೆ, ಯಾಕಂದರೆ ಇದು ಕೆಸುವಿನ ಗೆಡ್ಡೆ ತುಂಬ ಟೇಸ್ಟು. ಹಾಗಾಗಿ ಯಾರೂ ಬಿಡಲ್ಲ. ನೋಡಿ, ಪೂರ್ತಿ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೀರೊಳಗೆ ಹಾಕ್ಕೋಬೇಕು, ಯಾಕಂತ ಹೇಳಿದ್ರೆ ಅದು ಕಲ್ಲರ್ ಚೇಂಜ್ ಆಗುತ್ತೆ. ಆಲ್ರೆಡಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ ನೋಡಿ. ಏನು ತೊಂದರೆ ಇಲ್ಲ, ತುಂಬ ಕಲ್ಲರ್ ಚೇಂಜ್ ಆದರೆ ಚೆನ್ನಾಗಾಗಲ್ಲ. ಹಾಗಾಗಿ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೀಡಿಯಮಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಸೈಜ್ಗೆ ಸಾಕು, ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದಾಗೂ ಬೇಡ. ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ಮಿಲ್ದು ಹೋಗಿಬಿಡುತ್ತೆ ಬೇಯಬೇಕಾದ್ರೆ. ಹಾಗಾಗಿ ಮೀಡಿಯಮಾಗಿ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ನೀರಿಗೇ ಹಾಕ್ಕೋಬೇಕು ಇದನ್ನು. ನೋಡಿ, ನಾನು ನೀರಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ತುಂಬ ಇಷ್ಟ. ಕೆಸುವಿನ ಗೆಡ್ಡೆ ಸಾಂಬಾರು ಅಂದರೆ ಯಾರ ಮನೇಲಿ ಕೆಸುವಿನ ಗೆಡ್ಡೆ ಇದ್ರೂ ಕೂಡ ಬಿಡೋದಿಲ್ಲ. ತೊಗೊಂಡು ಬಂದ್ಕೊಂಡು ತಿಂತೀವಿ, ಸಾರು ಮಾಡ್ಕೊಂಡು ತಿಂತೀವಿ. ಯಾಕಂದರೆ ನಮ್ಮ ಮನೇಲಿ ಕೂಡ ಎಲ್ರಿಗೂ ತುಂಬ ಇಷ್ಟ ಇದು. ಒಂದು ಪಾತ್ರೆಯಲ್ಲಿ ಬೇಯೋಕ್ಕೆ ಅಂತ ನೀರು ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಕುದೀತಾ ಇದೆ. ಆ ನೀರಿಗೆ ನಾನು ಕುಯ್ದಿಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಸುವಿನ ಗೆಡ್ಡೆನ ನೋಡಿ ಫುಲ್ ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಬೇಯೋಕ್ಕೆ ಅಂತ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಬೇಯಬೇಕಾದ್ರೆ ಬೇಕಲ್ವ. ಹಾಗಾಗಿ ಉಪ್ಪು ಹಾಕ್ಕೊಳ್ತೀನಿ ನಾನು. ನೋಡಿ, ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಬೇಯಲಿ ಅಂಥೇಳಿ ಒಂದು ಪ್ಲೇಟನ್ನ ನಾನು ಇದಕ್ಕೆ ಮುಚ್ಕೊಳ್ತೀನಿ. ಇದು ಒಂದು 10 ನಿಮಿಷ ಬೆಂದರೆ ಸಾಕು, ತುಂಬ ಹೊತ್ತೇನು ಬೇಯಿಸೋದು ಬೇಡ. ಇದು ಬೆಂದಿದೆ, ಅದರದ್ದು ರಸನ ಬಸಿತಾ ಇದ್ದೀನಿ ನಾನು. ರಸ ಬಸಿದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ರಸನ ಬಸಿಬೇಕು ಅದರದ್ದು. ಬೆಂದಿದೆ ಆಲ್ರೆಡಿ. ಮತ್ತು ಇದನ್ನು ಖಾರಕ್ಕೆ ಏನೇನು ಬೇಕು ಅಂತ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಅಂತ ನಾನು ನಿಮಗೆ ಹಾಕ್ತಾ ಹೇಳ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ತುಂಬ ಟೇಸ್ಟು ಈ ಸಾಂಬಾರಿಗೆ. ಒಂದು 10 ಎಸಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗ ಕಾಯಿ ಹಾಕ್ಕೊಂಡಿದ್ದೀನಿ. ಗಟ್ಟಿಯಾಗಿ ಮಾಡೋದ್ರಿಂದ ಒಂದು ಅರ್ಧ ಭಾಗ ಹಾಕಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮ್ಯಾಟೊ, ಮತ್ತು 1 ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ಒಂದು 3/4 ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಮಟನ್ ಸಾಂಬಾರಿಗೆಲ್ಲ ಖಾರ ಮಾಡ್ಕೊಳ್ತೀವಲ್ಲ, ಸೇಮ್ ಹಾಗೆ. ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಇಂಚಷ್ಟು ಚಕ್ಕೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ, ಮತ್ತು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ 2 ಸ್ಪೂನು. ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಮತ್ತೊಂದು ಅರ್ಧ ಇಂಚಷ್ಟು ಶುಂಠಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸಿ ಆಗಬೇಕು ಇದು. ನೋಡ್ತಾ ಇದ್ದೀರಾ ಅಲ್ವಾ, ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನುರಿಬೇಕು ಇದು. ಮತ್ತು ಅದೇ ಒಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಒಗ್ಗರಣೆಗೆ ಬೇಡ, ಬರೀ ಬೆಳ್ಳುಳ್ಳಿ ಒಗ್ಗರಣೆ ಮಾತ್ರ ಕೊಡಬೇಕು. ಇದಕ್ಕೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ. ನೋಡಿ, ಕಲ್ಲರ್ ಚೇಂಜ್ ಆಗಿದೆ. ಬೆಂದಿರೋ ಕೆಸುವಿನ ಗೆಡ್ಡೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಬೆಂದಾಗಿದೆ. ಇದಕ್ಕೆ ನಾನು ಖಾರ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಖಾರನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಏನು ಬೇಯಿಸೋದು ಬೇಡ, ಯಾಕಂದರೆ ಅದು ಆಲ್ರೆಡಿ ಬೆಂದಿದೆ. ಹಾಗಾಗಿ ನಿಮಗೆ ತುಂಬ ತೆಳ್ಳಗೆ ಮಾಡಬಾರ್ದು. ಮಿಕ್ಸಿ ಜಾರನ್ನ ತೊಳೆದು ನಾನು ಇದಕ್ಕೆ
ಹಾಕ್ಕೊಳ್ತಾ ಇದ್ದೀನಿ. ಕಾರಣ ತುಂಬ ತೆಳ್ಳಗೆ ಮಾಡಿದರೆ ಚೆಂದ ಅಲ್ಲ, ಗಟ್ಟಿಯಾಗಿರಬೇಕು ಇದು ಕೆಸುವಿನ ಗೆಡ್ಡೆ ಸಾಂಬಾರು. ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮೇಯ್ನಾಗಿ ಹುಳಿನ ಹಾಕ್ಕೋಬೇಕು. ನಾನೊಂದು 2 ಸ್ಪೂನಷ್ಟು ಹುಳಿ ಹಾಕಿದ್ದೀನಿ, ಯಾಕಂದರೆ ಬಾಯಿ ಕಡ್ತಾ ಬರುತ್ತೆ, ಹಾಗಾಗಿ ಸ್ವಲ್ಪ. ಮತ್ತು ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಸಾಂಬಾರು ಬಂದಿದೆ ನೋಡಿ, ತುಂಬ ಟೇಸ್ಟು. ರೊಟ್ಟಿಗೆ, ಚಪಾತಿಗೆ ಅಂತೂ ತುಂಬ ಟೇಸ್ಟು. ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ, ಅದರಲ್ಲೂ ನನಗಂತೂ ತುಂಬ ಇಷ್ಟ. ನಾನು ಇಲ್ಲೆಲ್ಲೂ ಸಿಗಲ್ಲ ನಮ್ಮೂರಲ್ಲಿ ಅಂತೇಳಿ ನಮ್ಮ ಅಮ್ಮನ ಮನೆಯಿಂದ ಕೂಡ ನಾನು ತರಿಸ್ಕೊಂಡು ಇದನ್ನು ಸಾಂಬಾರು ಮಾಡಿಕೊಂಡು ತಿಂತೀನಿ. ರೊಟ್ಟಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೂ ಎಲ್ಲಾದರೂ ಸಿಕ್ಕಿದರೆ ಮಾಡಿ ನೋಡಿ, ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ನೋಡಿ ಈ ಥರ ಬೆಂದಿರಬೇಕು, ಸ್ಮ್ಯಾಶ್ ಆಗಬೇಕು ಇದು.